ಮಹೇಶ್ ಪಿಯು ಕಾಲೇಜು ಚುಕ್ಕಾಣಿ ಹಿಡಿದ ಹೊಸ ಆಡಳಿತ ಮಂಡಳಿ. ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿ ಶಾರದಾ ಪೂಜೆ. ಈ ಬಾರಿಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆದಿರುವ ತುಮಕೂರಿನ ಮಹೇಶ್ ಪಿಯು ಕಾಲೇಜಿನಲ್ಲಿ ಹೊಸ ಆಡಳಿತ ಮಂಡಳಿ ಚುಕ್ಕಾಣಿ ಹಿಡಿದಿದ್ದು ಹೊಸ ಭರವಸೆಗಳನ್ನ ನೀಡಿದ್ದಾರೆ. ಹೊಸ ಆಡಳಿತ ಮಂಡಳಿ ಚುಕ್ಕಾಣಿ ಹಿಡಿದ ಹಿನ್ನೆಲೆ ಕಾಲೇಜಿನಲ್ಲಿ ಶಾರದಾ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾಲೇಜಿನ ಶ್ರೇಯಾಭಿವೃದ್ಧಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗಾಗಿ ಶಾರದಾ ದೇವಿಯ ಆರಾಧನೆ ಮಾಡಲಾಯಿತು. ಈ ಕಾಲೇಜಿನಲ್ಲಿ ಸತತ 13 ವರ್ಷಗಳಿಂದಲೂ ಶಾರದಾ ಪೂಜೆಯನ್ನ ನಡೆಸಿಕೊಂಡು ಬರ್ತಾ ಇದ್ದು, ಈ ವರ್ಷವೂ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಶಾರದಾ ಪೂಜೆಯನ್ನ ನೆರವೇರಿಸಿದ್ರು. ಶಾರದಾ ಪೂಜೆಯ ಅಂಗವಾಗಿ ಕಾಲೇಜಿನ ಪ್ರವೇಶ ದ್ವಾರಗಳಿಗೆ ಮಾವಿನ ತೋರಣ, ಹೂಗಳನ್ನ ಹಾಕಿದ್ರು. ವಿವಿಧ ಹೂಗಳಿಂದ ಸಿಂಗಾರ ಮಾಡಿದ್ದು ಕಾಲೇಜು ಆವರಣದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಇನ್ನು ಕಾಲೇಜಿನ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ಹಿರೇಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗೆ ಕಾಲೇಜು ಆಡಳಿತ ಮಂಡಳಿಯ ವತಿಯಿಂದ ಪಾದಪೂಜೆ ನೆರವೇರಿಸುವ ಮೂಲಕ ಆಶೀರ್ವಾದ ಪಡೆದುಕೊಂಡರು. ಬಳಿಕ ಮಾತನಾಡಿದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಮಹೇಶ್ ಶಿಕ್ಷಣ ಸಂಸ್ಥೆಯ ಶ್ರೇಯಾಭಿವೃದ್ಧಿಗೆ ಶುಭ ಹಾರೈಸಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ಆತ್ಮವಿಶ್ವಾಸ ತುಂಬಿದ್ರು. ನಮ್ಮ ತುಮಕೂರಿನ ಮಹೇಶ್ ಪಿಯು ಕಾಲೇಜಿನ ಒಂದು ಇತಿಹಾಸದಲ್ಲಿ ಒಂದು ಹೊಸ ಪರ್ವ ಶುರು ಆಗ್ತಾ ಇದೆ. ಆಡಳಿತ ಹಸ್ತಾಂತರವಾಗಿದೆ. ನಮ್ಮ ಶಶಿಧರ್ ಮತ್ತು ಅವರ ಟೀಮು ಈ ಒಂದು ಸಂಸ್ಥೆಯ ಮರು ಸ್ಥಾಪನೆಗಾಗಿ ತಮ್ಮ ಎಲ್ಲ ಶ್ರಮವನ್ನು ಒಂದುಗೂಡಿಸಿ ಈ ಒಂದು ಕಾಲೇಜನ್ನು ಮತ್ತೆ ಉತ್ತುಂಗಕ್ಕೆ ಒಯ್ಯಬೇಕು ಅನ್ನುವಂಥ ನಿರ್ಧಾರ ಮಾಡಿ ಅವರು 24x7 ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ವಿದ್ಯಾ ಪಟೇಲ್ರವರು ಹಾಗೂ ಅಡ್ಮಿನ್ ಆದಂತಹ ನಮ್ಮ AO ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆದಂಥ ಶ್ರೀನಿವಾಸರವರು ತುಂಬಾ ಅವರ ಟೀಮು ತುಂಬ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ತಾಯಿದೆ. ಇವತ್ತು ಗುರುಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಗುರುಗಳಿಗೆ ಗುರು ಗೌರವವನ್ನು ಸಲ್ಲಿಸಿ ಒಂದು ಶುಭಾರಂಭಕ್ಕೆ ನಾಂದಿ ಹಾಡಿದ್ದಾರೆ. ಮಹೇಶ್ ಪಿಯು ಕಾಲೇಜ್ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಸ್ನೇಹಿಯಾಗಿ, ಪೋಷಕ ಪಾಲಕ ಸ್ನೇಹಿಯಾಗಿ ಅವರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ, ಅವರು ಇಲ್ಲಿ ಸಂಸ್ಥೆಯಲ್ಲಿ ಓದಿದರೆ ರ್ಯಾಂಕ್ಸ್ ಬರ್ತವೆ ಅನ್ನುವ ಮಟ್ಟಿಗೆ ಅವರೊಂದು ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಮಹೇಶ್ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮವಾದಂಥ ಭವಿಷ್ಯ ದೊರಕುತ್ತೆ. ಎಲ್ಲರೂ ಅಬೌವ್ 90 ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮಗಿದೆ. ಈಗಾಗಲೇ ಪ್ರವೇಶ ಶುರುವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೇಲೆ ಭರವಸೆಯನ್ನಿಟ್ಟುಕೊಂಡು ತಮ್ಮನ್ನು ತಾವು ಪ್ರವೇಶ ಮಾಡಿಕೊಳ್ಳುವ ಮೂಲಕ ತೊಡಗಿಸಿಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶವಾಗಲಿ, ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ, ಅವರ ಭವಿಷ್ಯಕ್ಕೆ ಒಂದು ಹೆದ್ದಾರಿ ಸೃಷ್ಟಿಯಾಗಲಿ ಅಂತ ನಾವು ತುಂಬು ಹೃದಯದಿಂದ ಅವರಿಗೆ ಆಶೀರ್ವದಿಸ್ತಾ ಇದ್ದೀವಿ. ಇನ್ನು ಕಾಲೇಜಿನ ಮುಖ್ಯಸ್ಥರಾದ ಶಶಿಧರ್ ಮಾತನಾಡಿ, ಮಕ್ಕಳಿಗೆ ಉತ್ತಮ ವಾತಾವರಣ ನೀಡುವ ನಿಟ್ಟಿನಲ್ಲಿ ಕಾಲೇಜಿನಲ್ಲಿ ಶಾರದಾ ಪೂಜಾ ಹಾಗೂ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಗಿದೆ. ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ಶ್ರಮದಿಂದ ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದೆ. ಈ ಬಾರಿ ಪ್ರಥಮ ಪಿಯುಸಿ ಪ್ರವೇಶ ಪ್ರಾರಂಭವಾಗಿದೆ. SSLC ಪರೀಕ್ಷೆ ಬರೆದ ಮಕ್ಕಳು ಒಮ್ಮೆ ವಿಸಿಟ್ ಮಾಡಿ, ನೀವೇ ಮಹೇಶ್ ಕಾಲೇಜಿಗೆ ಸೇರ್ತೀರಾ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದ ವಾತಾವರಣ ಕಾಲೇಜಿನಲ್ಲಿದೆ ಎಂದಿದ್ದಾರೆ. ನಮಸ್ತೆ, ನನ್ನ ಹೆಸರು ಶಶಿಧರ್ ಅಂತ. ಪ್ರೆಸೆಂಟ್ಲಿ ನಾನು ಆಡಿಟರ್ ಕೆಲಸ ಮಾಡ್ತಾ ಇದ್ದೀನಿ. 25-26ನೇ ಸಾಲಿಗೆ ಮಹೇಶ್ ಪಿಯು ಕಾಲೇಜನ್ನ ನಾವು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು ಟ್ರಸ್ಟ್ ಫಾರಮ್ ಮಾಡಿದ್ದೀವಿ. ನಾನು ಆಡಿಟ್ರು, ನನ್ನ ಜೊತೆಗೆ ಸುಮಾರು ಜನ ಎಜುಕೇಟೆಡ್ ಎಲ್ಲ ಟ್ರಸ್ಟಿಗಳಾಗಿದ್ದಾರೆ. 25-26ನೇ ಸಾಲಿಗೆ ಆಲ್ರೆಡಿ ಅಡ್ಮಿಷನ್ಗೆ ಎಂಕ್ವೈರೀಸ್ ಎಲ್ಲ ತುಂಬ ಬರ್ತಾ ಇದೆ. ನಮ್ಮ ಸಿಬ್ಬಂದಿ ವರ್ಗನೂ ಬಹಳ ಕಷ್ಟಪಟ್ಟು ಎಫರ್ಟ್ ಹಾಕಿ 24-25ನೇ ಸಾಲಿಗೆ ಒಳ್ಳೆ ರಿಸಲ್ಟ್ಸ್ ಹಾಕ್ಕೊಂಡಿದ್ದಾರೆ. ಈ ಸತಿ ನಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ದಯಮಾಡಿ ಎಲ್ಲ ಪೋಷಕರು ಮಕ್ಕಳನ್ನ ನಮ್ಮ ಕಾಲೇಜಿಗೆ ಹಾಕಿ ಒಳ್ಳೆಯ ಫಲಿತಾಂಶ ಕೊಡಲು ನಾವು ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ. ಇಂದು ನಾವೊಂದು ಸರಸ್ವತಿ ಪೂಜೆ ಮತ್ತು ಒಂದು ಲಕ್ಷ್ಮೀ ಪೂಜೆಯನ್ನು ಅಂದ್ಕೊಂಡಿದ್ವಿ ಕಾಲೇಜು ವತಿಯಿಂದ. ಉದ್ದೇಶ ಏನಂದರೆ, ಸುಮಾರು ದಿವಸದಿಂದ ನಾವು ಬಿಲ್ಡಿಂಗ್ ರಿನೋವೇಟ್ ಥರ ಏನೂ ಮಾಡಿಲ್ಲ, ಬಣ್ಣ ಗಿಣ್ಣ ಎಲ್ಲ ಮಾಡಿಸಿ ಹುಡುಗರಿಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋಣ ಅಂತೇಳಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.
ಇಲ್ಲಿ ನಮ್ಮ ನಿರ್ದೇಶಕ ಮಂಡಳಿಯ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಎಲ್ಲರೂ ಭಾಗವಹಿಸಿದ್ದಾರೆ ಮತ್ತು ಮಾಧ್ಯಮದವರಿಗೂ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. Hello, I'm Lalita Shastri, trustee of Mahesh PU College. So ನಮ್ದು ಇವತ್ತು ಅಜೆಂಡಾ ಸರಸ್ವತಿ ಪೂಜೆ ಆ್ಯಂಡ್ ನ್ಯೂ ಬಿಗಿನಿಂಗ್ ಆ್ಯಂಡ್ ನ್ಯೂ ಸ್ಟಾರ್ಟಪ್. ಸೊ ನಮ್ಮದು ನಮ್ಮ ಮೈನ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ನು ನಮ್ಮದು ಅರ್ಬನ್ ಆ್ಯಂಡ್ ರೂರಲ್ ಸೈಡ್ಸ್ ಸ್ಟೂಡೆಂಟ್ಸ್ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಾವು ಬೆಸ್ಟ್ ಎಜುಕೇಷನ್ ಕೊಡೋಕ್ಕೆ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಡೂ. ಸೊ ವಿ ಹ್ಯಾವ್ ಪೊಟೆನ್ಷಿಯಲ್ ಸ್ಟ್ರೆಂತ್ ಆಫ್ lecturers, faculties to support students and coordinate with them. So no doubt we'll get the best results from this academy. 25-26 admissions are open and people are, they are interested to come to our college, and we are focusing on the best results and the best quality of education. Thank you. So I'm Dr. Jagdamba, Associate Professor working in Ramaya University. I'm one of the director in the Mahesh PU College. As you all know that admission has started from 25 to 26 academic year. So according to our agendas and discussions, ನಾವು ಎಲ್ಲ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ನ ಚಾಪೌಟ್ ಮಾಡಿ ಸ್ಟೂಡೆಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ವಿತ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಓರಿಯೆಂಟೆಡ್ ಔಟ್ಪುಟ್ನ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಅಡ್ಮಿಷನ್ಸ್ಗೆ ಕಾಲ್ ಬರ್ತಾ ಇದೆ. ಸೊ ಅದ್ರ ಜೊತೆಗೇ ನಾವು ಹೆವಿ ಕೋಚಿಂಗ್ ರಿಗಾರ್ಡಿಂಗ್ ದ CET ಆ್ಯಂಡ್ JE ಮತ್ತು ನೀಟ್ ಕಾನ್ಸಂಟ್ರೇಷನ್ ಕೊಟ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆ ಒಂದು ಭವಿಷ್ಯಕ್ಕೆ ಒಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಬಂದು ಅಡ್ಮಿಷನ್ಸ್ ಆಗಿ ಒಂದು ಒಳ್ಳೆ ಕೆರಿಯರ್ನ ರೂಪಿಸ್ಕೊಳ್ಳೋದಕ್ಕೆ ನಾವು ಒಂದು ಹಾದಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಜಾಯಿನ್ ಮಹೇಶ್ PU ಕಾಲೇಜ್. ಈ ವೇಳೆ ಮಾತನಾಡಿದ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀನಿವಾಸ, ಪ್ರಥಮ PUCಗೆ ಇಂದಿನಿಂದ ಅಡ್ಮಿಷನ್ ಆರಂಭವಾಗಿದ್ದು, ಅದರ ಅಂಗವಾಗಿ ಶಾರದಾ ಪೂಜೆಯನ್ನ ನಡೆಸಲಾಯಿತು. ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಸಲುವಾಗಿ ಸಂಸ್ಥೆಯನ್ನ ಕಟ್ಟಿದ್ದು, ತುಮಕೂರಿನ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಿ ಎಂದಿದ್ದಾರೆ. ನಮಸ್ತೆ, ನಾನು ಶ್ರೀನಿವಾಸ್ ಅಂತೇಳಿ ಮಹೇಶ್ PU ಕಾಲೇಜಿನಲ್ಲಿ ಆಡಳಿತಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಸೊ 2025-26ನೇ ಸಾಲಿಗೆ ಈಗ ಅಡ್ಮಿಷನ್ಸ್ ಓಪನ್ಸ್ ಇದೆ. ಅದರ ಒಂದು ಅಂಗವಾಗಿ ಇಂದು ನಾವು ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಶಾರದಾ ಪೂಜೆಯ ಜೊತೆಯಲ್ಲಿ ಹೊಸ ಆಡಳಿತ ಮಂಡಳಿಯು ಕೂಡ ಬದಲಾವಣೆಯಾಗಿದೆ. ಇವತ್ತು ಹಸ್ತಾಂತರ ಕಾರ್ಯಕ್ರಮವಿದ್ದು ಅವರಿಗೆ ಕಂಪ್ಲೀಟ್ ಹಸ್ತಾಂತರ ಮಾಡಿದ್ದೇವೆ. ಡಾಕ್ಟರ್ ಶ್ರೀ ಶಶಿಧರ್ ಸರ್ KN ಅಂತ ಹೇಳಿ ಆಡಿಟರು. ಸೊ ಇವರು ಅವರ ಎಂಟೈರ್ ಟೀಮ್ ಕೂಡ ಈ 2025-26ನೇ ಸಾಲಿನ ಪ್ರಥಮ PUC ಅಡ್ಮಿಷನ್ಸ್ಗೆ ತುಂಬ ಎಫರ್ಟ್ ಆಗ್ತಾ ಇದೆ. ಸೊ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ತುಮಕೂರು ಜನತೆಗೆ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಎಂಟೈರ್ ನಮ್ಮ ಆಡಳಿತ ಮಂಡಳಿ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಗ್ರಾಮೀಣ ಭಾಗದ ಜನತೆಗೆ ಮತ್ತು ನಗರ ಭಾಗದ ಜನತೆಗೆ ಒಂದೊಳ್ಳೆಯ ಫೀಸನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ 1 ಲಕ್ಷ ಇರುವಂತಹ ಫೀಸನ್ನು ನಾವು ಕಡಿಮೆ ಮಾಡಿದ್ದೇವೆ. ಸೊ ಅಂತಹ ಮಕ್ಕಳಿಗೆ ಒಂದೊಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ನಾವು ಇವತ್ತು ರೆಡಿ ಮಾಡಿಟ್ಟಿದ್ದೇವೆ. ಸೊ ಈಗ ಆಲ್ರೆಡಿ ವಾಕಿನ್ಸ್ ಆಗ್ತಾ ಇದೆ. ಸೊ ಸುಮಾರು ಅಡ್ಮಿಷನ್ಸ್ ಕೂಡ ನಮ್ಮಲ್ಲಿ ಇವತ್ತು ಬಂದಿದೆ. ಸೊ ನಾವು ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷದ ಒಂದು ಲೀಡಿಂಗಲ್ಲಿ ಅಡ್ಮಿಷನ್ ದಾಖಲೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಇಂದು ಕೂಡ ಅಡ್ಮಿಷನ್ಸ್ ದಾಖಲೆ ನಡೀತಾ ಇದೆ. ಸೊ ಮುಂದೆಯೂ ಕೂಡ ಎಲ್ಲ ನನ್ನ ನಗರ ಭಾಗದ ಮತ್ತು ಗ್ರಾಮೀಣ ಭಾಗದ ಜನತೆ ಏನಿದ್ದಾರೆ, ಸೊ ಯಾರೆಲ್ಲ SLC ಎಕ್ಸಾಮ್ ಬರೆದು ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ, ನಮ್ಮ ಕಾಲೇಜಿಗೆ ಒಂದು ಸಲ ವಿಸಿಟ್ ಮಾಡಿ. ಅದಾದ ಮೇಲೆ PCMB, CS ಮತ್ತು PCME ಇದೆ ಸೈನ್ಸಲ್ಲಿ. ಕಾಮರ್ಸಲ್ಲಿ ಬಂದು CBA ಮತ್ತು SCBA ಇದೆ. ಸೊ ನಿಮಗೆ ಸೈನ್ಸ್ ಬೇಕಾದರೆ ನಿಮಗೆ ಕಂಪ್ಲೀಟ್ ಇಂಟಿಗ್ರೇಟೆಡ್ ಸಿಲೆಬಸನ್ನು ನಾವು ನಿಮಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ. ಸೊ ನಿಮಗೆ JE, ನೀಟ್ ಮತ್ತು KCET ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಪ್ಲಸ್ ಅವರಿಗೆ ಬೇಕಾಗಿರುವಂತಹ ಏನೆಲ್ಲ ಬೋಧಕ ಪರಿಕರಗಳಿದ್ದಾವೋ, ಸೊ ಆ ಬೋಧಕ ಪರಿಕರಗಳೆಲ್ಲವನ್ನೂ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಎರಡನೇದು ಕೂಡ ನಿಮಗೆ ನಾವು ನಮ್ಮ ಹಾಸ್ಟೆಲನ್ನು ಸಪ್ರೇಟ್ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲ ಸವಲತ್ತುಗಳನ್ನು ನಾವು ಒಳಗೊಂಡು ತುಮಕೂರಿನ ಜನತೆಗೆ ಒಂದೊಳ್ಳೆ ಕಡಿಮೆ ಫೀಸ್ನಲ್ಲಿ ಏನೆಲ್ಲ ಕ್ವಾಲಿಟಿ ಎಜುಕೇಷನ್ಸನ್ನು ಕೊಡ್ಬೋದು ಅವೆಲ್ಲ ಕೊಡಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ರೆಡಿ ಮಾಡ್ಕೊಂಡಿದೆ. ದಯಮಾಡಿ ಎಲ್ಲರೂ ಕೂಡ ನಮ್ಮ ಕಾಲೇಜಿಗೆ ಒಂದ್ಸಲ ವಾಕಿನ್ ಮಾಡಿ. ಸೊ ದಾಖಲಾತಿ ಓಪನ್ಸ್ ಆಗಿದೆ, ದಾಖಲಾತಿಯನ್ನು ಮಾಡ್ಕೋಬೇಕು ಅಂತೇಳಿ ನಾನು ಬಯಸ್ತೇನೆ. ಧನ್ಯವಾದಗಳು. ಕಾಲೇಜಿನ ಪ್ರಾಂಶುಪಾಲರಾದ ವಿದ್ಯಾ ಪಟೇಲ್ ಮಾತನಾಡಿ, 2012ರಲ್ಲಿ ಮಹೇಶ್ ಕಾಲೇಜು ಆರಂಭವಾಗಿದ್ದು, ಅಂದಿನಿಂದ ಕಾಲೇಜು ಒಳ್ಳೆಯ ಫಲಿತಾಂಶವನ್ನ ಪಡೆದಿದೆ. ಅಂದಿನಿಂದ ಕಾಲೇಜಿಗೆ ಹೊಸ ಆಡಳಿತ ಮಂಡಳಿ ಅಧಿಕಾರವನ್ನ ವಹಿಸಿಕೊಂಡಿದ್ದು, ಕಾಲೇಜು ಅದೇ ರೀತಿ ಮುಂದುವರೆದುಕೊಂಡು ಹೋಗಲಿದೆ. ಅಡ್ಮಿಷನ್ ಓಪನ್ ಆಗಿದ್ದು, ಮಕ್ಕಳು PUCಗೆ ಪ್ರವೇಶ ಪಡೆದುಕೊಳ್ಳಬಹುದಾಗಿದೆ ಎಂದಿದ್ದಾರೆ. ನಮಸ್ತೆ, ನಾನು ವಿದ್ಯಾ ಪಟೇಲ್, ಪ್ರಿನ್ಸಿಪಾಲ್ ಮಹೇಶ್ PU ಕಾಲೇಜ್ ಅಶೋಕ್ ನಗರ್ ತುಮಕೂರು. ಕಾಲೇಜು 2012ರಲ್ಲಿ ಪ್ರಾರಂಭವಾಗಿ
2024ವರೆಗೂ ಸತತವಾಗಿ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಗಳೆಲ್ಲರ ನಗರವಾಸಿಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಕಾಲೇಜು ಇವತ್ತಿನಿಂದ ಹೊಸ ಆಡಳಿತ ಮಂಡಳಿ ಜೊತೆಗೆ ಕಾಲೇಜು ಮುಂದುವರಿಯುತ್ತಾ ಹೋಗುತ್ತೆ. ಹೊಸ ಆಡಳಿತ ಮಂಡಳಿ ಕಾಲೇಜಿಗೆ ಎಲ್ಲ ಥರವಾದ ಸಪೋರ್ಟ್ಗಳನ್ನ ಮಾಡಿಕೊಂಡು ಒಳ್ಳೆಯ ಫಲಿತಾಂಶಕ್ಕೆ ಅವ್ರು ಕಾರಣವಾಗುತ್ತಾರೆ. ಕಾಲೇಜಲ್ಲಿ ಇಂಟಿಗ್ರೇಟೆಡ್ ಇದೆ, PCMB, PCMC ಇದೆ ಸೈನ್ಸ್ ವಿಭಾಗದಲ್ಲಿ, ಕಾಮರ್ಸ್ ವಿಭಾಗದಲ್ಲಿ SEBA, CEBA ಇದೆ. ನುರಿತ ಅಧ್ಯಾಪಕ ವರ್ಗದಿಂದ ಪಾಠ ಪ್ರವಚನಗಳು ಮಕ್ಕಳಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಮಾಡುತ್ತಾ ಒಳ್ಳೆಯ ಫಲಿತಾಂಶಕ್ಕಾಗಿ ಕಾಲೇಜು ಮುಂದುವರೆದುಕೊಂಡು ಹೋಗುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಭಾಳ ಇಷ್ಟಪಡುತ್ತೇನೆ. ಇನ್ನು ಶಾರದಾ ಪೂಜೆಗೆ ಪ್ರಥಮ PUC ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದು ಶಾರದಾ ದೇವಿಯ ಆಶೀರ್ವಾದ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.